ಧೋನಿಗೆ ಆ ಅವಕಾಶವನ್ನು ಬಿಟ್ಟುಕೊಟ್ಟಿದ್ದಕ್ಕೆ ಈಗಲೂ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಗೌತಮ್ ಗಂಭೀರ್ ಅಚ್ಚರಿ ಹೇಳಿಕೆ. ಟೀಂ ಇಂಡಿಯಾದ ಮಾಜಿ ಓಪನರ್ ಮತ್ತು ಭವಿಷ್ಯದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ತಮ್ಮ ಕ್ರಿಕೆಟ್ ಜೀವನದ ಬಗ್ಗೆ ಆಸಕ್ತಿದಾಯಕ ಕಾಮೆಂಟ್ಗಳನ್ನು ಮಾಡುತ್ತಿದ್ದಾರೆ. ಅವರು ತಮ್ಮ ಕ್ರಿಕೆಟ್ ವೃತ್ತಿ ಜೀವನದ ಬಗ್ಗೆ ಇನ್ನೂ ಯಾವುದಾದರೂ ವಿಷಯಕ್ಕೆ ಪಶ್ಚಾತ್ತಾಪ ಪಡುತ್ತಿದ್ದೇನೆ ಎಂದರೆ ಅದು 2011ರ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯ. ನಾನು ಆ ಪಂದ್ಯದಲ್ಲಿ ಭಾರತಕ್ಕೆ ವಿನ್ನಿಂಗ್ ರನ್ ಗಳಿಸಬೇಕಿತ್ತು ಎಂದು ತಿಳಿದಿದ್ದೆ. ಆ ಪಂದ್ಯದಲ್ಲಿ 97 ರನ್ ಗಳಿಸಿದ್ದ 4 ಹೊಡೆಯುವ ಯತ್ನದಲ್ಲಿ ಕ್ಲೀನ್ ಬೋಲ್ಡ್ ಆಗಿ ವಿಕೆಟ್ ಒಪ್ಪಿಸಿದರು. ಆ ಪಂದ್ಯವನ್ನು ಧೋನಿ ಸಿಕ್ಸರ್ ಮೂಲಕ ಫಿನಿಶ್ ಮಾಡಿದ್ದರು. ಆದರೆ ತನಗಿದ್ದ ಅವಕಾಶವನ್ನು ಧೋನಿಗೆ ಬಿಟ್ಟುಕೊಟ್ಟಿರುವುದನ್ನು ಇನ್ನೂ ಬೇಸರವಿದೆ ಎಂದು ಗಂಭೀರ್ ಹೇಳಿದ್ದಾರೆ. ಮುಂಬೈನ ವಾಂಖಡೆ ಸ್ಟೇಡಿಯಂನಲ್ಲಿ ಶ್ರೀಲಂಕಾ ವಿರುದ್ಧ 2011ರ ಓಡಿಐ ವಿಶ್ವಕಪ್ ಫೈನಲ್ ನಲ್ಲಿ ಗೌತಮ್ ಗಂಭೀರ್ ಅದ್ಭುತ ಇನ್ನಿಂಗ್ಸ್ ಆಡಿದ್ದರು. 275 ರನ್ಗಳ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾ ಆರಂಭದಲ್ಲಿ ಆರಂಭಿಕ ವಿಕೆಟ್ ಕಳೆದುಕೊಂಡಿತ್ತು. ಅದು ಭಾರತದ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡವಿತ್ತು. ಗಂಭೀರ್ ಯುವ ಆಟಗಾರ ವಿರಾಟ್ ಕೊಹ್ಲಿ 35 ರನ್ ಜೊತೆಗೂಡಿ ಚೇತರಿಕೆ ನೀಡಿದ್ದರು. ಇವರಿಬ್ಬರು 3ನೇ ವಿಕೆಟ್ಗೆ 83 ರನ್ ಗಳಿಸಿ ಸೇರಿಸಿದರು. ಕೊಹ್ಲಿ ವಿಕೆಟ್ ನಂತರ ಧೋನಿಯೊಂದಿಗೆ 109 ರನ್ಗಳ ಜೊತೆಯಾಟ ನಡೆಸಿದರು. ಆದರೆ ಒತ್ತಡವನ್ನು ನಿಭಾಯಿಸಲು ಸಾಧ್ಯವಾಗದೆ ಶತಕಕ್ಕೆ 3 ರನ್ ಇದ್ದಾಗ ಅಂತರದಲ್ಲಿ ಕ್ಲೀನ್ ಬೋಲ್ಡ್ ಆದರು. ಮತ್ತೊಂದೆಡೆ ಮಹೇಂದ್ರ ಸಿಂಗ್ ಧೋನಿ ಔಟ್ ಆಗದೆ 91 ಮತ್ತು ಯುವರಾಜ್ ಸಿಂಗ್ ಔಟ್ ಆಗದೆ 21 ತಮ್ಮದೇ ಶೈಲಿಯಲ್ಲಿ ಪಂದ್ಯವನ್ನು ಮುಗಿಸಿದರು. 2011ರ ಏಕದಿನ ವಿಶ್ವಕಪ್ ಬಗ್ಗೆ ಚರ್ಚೆ ನಡೆದಾಗಲ್ಲ ಧೋನಿಯ ಸಿಕ್ಸರ್ಗಳದ್ದೇ ಮಾತು ಕೇಳಿಬರುತ್ತದೆ. ಆದರೆ ಅದ್ಭುತ ಇನ್ನಿಂಗ್ಸ್ ಆಡಿದ ಗಂಭೀರ್ ಇನ್ನಿಂಗ್ಸ್ಗೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ. ಈ ಬಗ್ಗೆ ಗಂಭೀರ್ ಇನ್ನೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 11 ಮಂದಿ ಶ್ರಮ ವಹಿಸಿದ ಬಳಿಕವೇ 2011ರ ಏಕದಿನ ವಿಶ್ವಕಪ್ ಪ್ರಶಸ್ತಿ ಗೆದ್ದಿದ್ದು ಧೋನಿ ಸಿಡಿಸಿದ ಆ ಒಂದೇ ಒಂದು ಸಿಕ್ಸರ್ನಿಂದ ಅಲ್ಲ ಎಂದು ಅವರು ಹಲವು ಸಂದರ್ಭದಲ್ಲಿ ತಮ್ಮ ಅಸಹನೆ ವ್ಯಕ್ತಪಡಿಸಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಗಂಭೀರ್ ತಮ್ಮ ಕ್ರಿಕೆಟ್ ವೃತ್ತಿ ಬದುಕಿನಲ್ಲಿ ಏನಾದರೂ ವಿಷಾದವಿದೆಯೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು 2011ರ ಏಕದಿನ ವಿಶ್ವಕಪ್ ಫೈನಲ್ ನಲ್ಲಿ ಟೀಂ ಇಂಡಿಯಾ ಗೆಲುವಿನ ಗಡಿ ದಾಟಿಸಿರುವುದಕ್ಕೆ ನನಗೂ ಈಗಲೂ ವಿಷಾದವಿದೆ ಎಂದಿದ್ದಾರೆ. ಈ ಪಂದ್ಯವನ್ನು ನಾನೇ ಮುಗಿಸಬೇಕಿತ್ತು. ಆ ಅವಕಾಶವನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟಿದ್ದೆ. ಒಂದು ವೇಳೆ ನಾನು ಸಮಯವನ್ನು ಹಿಂದಿರುಗಿಸಲು ಸಾಧ್ಯವಾದರೆ ನಾನು ಮಾಡುವ ಮೊದಲು ಕೆಲಸವೆಂದರೆ ನಾನು ಆ ಪಂದ್ಯದಲ್ಲಿ ಹಿಂದಿರುಗಿ ವಿನ್ನಿಂಗ್ ರನ್ ನೀಡಿಸುತ್ತೇನೆ. ನಾನು ಎಷ್ಟು ರನ್ ಗಳಿಸುತ್ತಿದ್ದೇನೆ ಎಂಬುದು ಮುಖ್ಯವಲ್ಲ, ಗೆಲುವಿನ ಅಗತ್ಯವಾದ ರನ್ಗಳನ್ನು ಗಳಿಸಿದ್ದಾರೆ ಎನ್ನುವುದೇ ಮುಖ್ಯ ಎಂದು ಗಂಭೀರ್ ಹೇಳಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.